पूज्याय राघवेंद्राय सत्यधर्मरताय च भजतां कल्पवृಕ್ಷ नमतां कामधे ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪದಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮೊದಲಿಗೆ ಮೈದಾ ಅಥವಾ ಗೋಧಿ ಹಿಟ್ಟು ತಗೋಬೇಕು. ನಾನು ಗೋಧಿ ಹಿಟ್ಟು ಮಾಡಿದ್ದೀನಿ. ಮೈದಾ ಹೆಲ್ತಿಗೆ ಒಳ್ಳೆಯದಲ್ಲ ಅಂತೆಲ್ಲ ಹೇಳಿ ಗೋಧಿ ಹಿಟ್ಟು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಎಷ್ಟು ಬೇಕು ನಿಮ್ಗೆ, ಎಷ್ಟು ಜನಕ್ಕೆ ಮಾಡ್ತೀರಿ ರೆಸಿಪಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿತಾ, ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಹೊಂದ್ಕೊಳಂಗೆ ಎಲ್ಲರೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಗೋಧಿ ಹಿಟ್ಟು ಚಪಾತಿ ಅಥವಾ ಪೂರಿ ಹದಕ್ಕೆ ಬಂದರೆ ಸಾಕು ಅಷ್ಟೇ. ಪೂರ ತಿಳು ಎಲ್ಲ ಬರೋಲ್ಲ, ನಿಮಗೆ ಪೂರ ಗಟ್ಟಿ ಎಲ್ಲ ಬರೋಲ್ಲ. ನೀಟಾಗಿ ಎಲ್ಲ ಹೊಂದ್ಕೊಬೇಕು. ನೀಟಾಗೆಲ್ಲ ಹೊಂದ್ಕೊಳಂಗೆ ಮಾಡಿ ಆಯಿತಾ. ಇವಾಗ ನೀರು ಹಾಕ್ಕೊಂಡು ಚಪಾತಿ ಅಥವಾ ಪೂರಿ ಹದ ಕಲಿಸ್ಕೊಂಡ್ರೆ ಸಾಕಷ್ಟೆ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀವಿ. ಅದನ್ನು ಎಲ್ಲ ಹೊಂದ್ಕೊಂಡ್ರೇ ಇದು ಸ್ವಲ್ಪ ಫ್ಲೇವರ್ ಬನಿಸ್ತದೆ. ಸ್ವಲ್ಪ ಎಲ್ಲ ಇದಾಗೋದು, ಇಲ್ಲಾಂದರೆ ಸ್ವಲ್ಪ ಅಷ್ಟೇನು ಇದು ಅನಿಸೋಲ್ಲ. ಓಕೆ, ಈ ಥರ ಎಲ್ಲ ಮಿಕ್ಸಿ ಮಾಡೋಕ್ಕೆ ಹೋಗೋದು ಬೇಡ, ಹಿಂಗೆ ಇರಲಿ ಸಾಕಿಷ್ಟು. ಆಯಿತಾ, ಕ್ಯಾಪ್ಸಿಕಮ್ ತೊಗೊಂಡು ನೆಕ್ಸ್ಟ್ ಕ್ಯಾರೆಟ್, ಆಮೇಲೆ ಇದು ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟು. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಪೊಟ್ಯಾಟೊ ಹಾಕ್ಕೋಬೋದು. ಮತ್ತು ಆಮೇಲೆ ಇದು ಅದಕ್ಕೆ ಏನಂತಾರಲ್ಲ, ಆಲೂಗಡ್ಡೆ ಹಾಕ್ಕೊಂಡ್ಲೇಬೇಕು ಕಂಪಲ್ಸರಿ. ಓಕೆ, ಸಣ್ಣ ತೊಗೊಂಡಿದ್ದೀನಿ. ಟೊಮೊಟೊ ಬೇಡ. ಇನ್ನು ನಿಮ್ಗೆ ಯಾವುದಾದ್ರೂ ಬೇಕಂದರೆ ಪೀಸ್ ಇದ್ದರೆ ಪೀಸ್ ಹಾಕ್ಕೋಬೋದು, ಅಥವಾ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನು ಹಾಕ್ಕೋಬೋದು. ಏನು ತೊಂದರೆ ಇಲ್ಲ. ಎಲ್ಲ ಎಷ್ಟು ವೆಜಿಟೇಬಲ್ಸ್ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ, ಅಷ್ಟೇ ಹೆಲ್ದಿ ಆಗಿರುತ್ತೆ. ಓಕೆ, ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಮತ್ತೆ ಲಾಟಿಸ್ಕೊಂಡು ಆಯಿತಾ, ಈ ಥರ ಕಟ್ ಮಾಡ್ಕೋಬೇಕು. ಓಕೆ, ಫುಲ್ ಈ ಥರ ಆಯಿತಾ. ಸೆಂಟ್ರಲ್ಲಿ ಕಟ್ ಮಾಡಬಾರ್ದು, ಮತ್ತು ಎಡ್ಜಸ್ ಅಷ್ಟೇ ಈ ಕಡೆ ಮತ್ತು ಹಿಂಗೆ. ಆಯಿತಾ, ನೆಕ್ಸ್ಟ್ ಮತ್ತು ಇಲ್ಲೊಂದು ಈ ಕಡೆ ಆಯಿತಾ. ಸಾಕು. ಆಯಿತಾ, ಈ ಥರ ಕಟ್ ಮಾಡ್ಕೋಬೇಕು. ಈ ಶೇಪ್ ಒಳಗೆ ಕಟ್ ಮಾಡಿಕೊಂಡು ಇವಾಗ ಇದರೊಳಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದೆ ಫಸ್ಟ್ ಸ್ವಲ್ಪ ಕ್ಯಾರೆಟ್. ಓಕೆ, ಕ್ಯಾಬೇಜ್. ಓಕೆ, ಕ್ಯಾಬೇಜ್. ನೆಕ್ಸ್ಟ್ ಪೊಟ್ಯಾಟೊ. ನೆಕ್ಸ್ಟ್ ಕ್ಯಾಪ್ಸಿಕಮ್. ಇದಕ್ಕೆ ಮಸಾಲ ಎಲ್ಲ ಬೇಕಂದರೆ ನೀವು ಜಾಸ್ತಿ ಮಸಾಲೆ ಬೇಕಂದರೆ ಹಾಕ್ಕೋಬೋದು. ನಾನು ಏನು ಜಾಸ್ತಿ ಮಸಾಲ ಅಂತ ಏನು ಹಾಕ್ತಾಯಿಲ್ಲ. ಓಕೆ, ಸಾಕಿಷ್ಟೆ. ಬ್ಲ್ಯಾಕ್ ಸಾಲ್ಟು ಅದೆಲ್ಲ ಹಾಕ್ಕೋಬೋದು. ಸ್ವಲ್ಪ ಸ್ಪೈಸಸ್ ಆಗಿರಲಿ ಅಂಥೇಳಿ ಇದಷ್ಟೇ ಹಾಕ್ಕೊತೀನಿ. ನೆಕ್ಸ್ಟ್ ಸ್ವಲ್ಪ ರೆಡ್ ಚಿಲ್ಲಿ. ಓಕೆ, ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊತೀನಿ, ತುಂಬ ಟೇಸ್ಟಾಗಿರುತ್ತೆ. ಇಷ್ಟೇ ಸಾಕು. ಆಯಿತಾ, ನೆಕ್ಸ್ಟ್ ಇವಾಗ ಈ ಥರ ಕ್ಲೋಸ್ ಮಾಡ್ಕೊತ ಬರಬೇಕು ಹಿಂಗೆ ಇದನ್ನು. ಓಕೆ, ಒಂದು ನಿಮಿಷ. ಇದನ್ನು ಇವಾಗ ಇದು ರೆಡಿ ಆಯಿತು. ಓಕೆ, ರೆಡಿ ಆಗಿದೆ. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡೋಕೆ ಆಯಿಲು ಬಿಸಿಗೆ ಇಟ್ಟಿದ್ದೀನಿ. ಓಕೆ, ಆಯಿಲಿನ ಸ್ವಲ್ಪ ಬಿಸಿ ಆಗಬೇಕು. ಆಯಿಲಿನ ಸ್ವಲ್ಪ ಬಿಸಿ ಆದಾಗ ಹಾಕ್ಕೋಬೇಕಿದೆ. ಓಕೆ, ಫ್ರೈ ಆಗಿ
ಎರಡು ಸೈಡು ನೀಟಾಗಿ ಬೆಳಿಬೇಕು. ಓಕೆ, ತುಂಬ ಹೆಲ್ತಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ ಹೆಲ್ದಿ ರೆಸಿಪಿ. ಈ ಥರ ಇಟ್ಕೊಂಡು ತಿನ್ನೋದು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಇನ್ನು ಸ್ವಲ್ಪ ವೆಜಿಟೇಬಲ್ಸ್ ಇನ್ನೂ ಸ್ವಲ್ಪ ಚಾಪ್ ಮಾಡಿಕೊಂಡ್ರು ಇನ್ನೂ ಟೇಸ್ಟಾಗಿರುತ್ತೆ, ಇನ್ನೂ ಹೆಲ್ದಿ ಆಗಿರುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅಂತ ತುಂಬ ಹಠ ಮಾಡ್ತಾರೆ. ಓಕೆ, ಅವರಿಗೆ ಈ ರೆಸಿಪಿ ತುಂಬ ಹೇಳಿ ಮಾಡಿಸಿರುವಂಥ ರೆಸಿಪಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆಗಿರುವಂಥ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಟಿಫಿನ್ಗೆ ಓಕೆ, ಈವ್ನಿಂಗ್ ಸ್ನ್ಯಾಕ್ ಥರನೂ ಓಕೆ. ಇದು ವೆಜಿಟೇಬಲ್ಸ್ ಇನ್ನೂ ಸ್ವಲ್ಪ ನೈಸಾಗಿ ಚಾಪ್ ಮಾಡಿಕೊಂಡ್ರು ಇನ್ನೂ ಸ್ವಲ್ಪ ಜಲ್ದಿ ಬೇಗ ಕುಕ್ ಆಗುತ್ತೆ. ಸ್ವಲ್ಪ ಬಿಸಿ ಇದೆ, ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಹೆಲ್ದಿ ಆಗಿರುತ್ತೆ, ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಓಕೆ, ಇದನ್ನು ಸ್ಟೀಮ್ ಥರನೂ ಮಾಡ್ಕೋಬೋದು, ಇದೇ ರೀತಿ ಹಿಂಗಾದರೂ ಮಾಡ್ಕೋಬೋದು. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಯಾವಾಗೋ ಒಂದು ವೀಕ್ಲಿ 1 ಟೈಮ್ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ, ಯಾಕಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಾ ಇರೋದ್ರಿಂದ ವೀಕ್ಲಿ 1 ಟೈಮ್ ಸಾಕು ಅನಿಸುತ್ತೆ ಅಷ್ಟೇ.